ಆಲ್ಮಾಸ್ ಸಿದ್ಧ ಕ್ಲಿನಿಕ್ ಕರ್ಮಕಾಂಡ ಬಯಲು. ಅಮಾಯಕರಿಗೆ ಸುಳ್ಳು ಭರವಸೆ, ಸಣ್ಣ ಬಾಟಲಿಗೆ ಸಾವಿರಾರು ರೂಪಾಯಿ ದೋಚಾಟ. ರಿಪೋರ್ಟರ್ಗೆ ಹಲ್ಲೆ, ಮೊಬೈಲ್ ಒಡೆದು ಹಾಕಿದ ಡಾಕ್ಟರ್ ರತ್ನೇಶ್. ಪರ್ಮಿಟ್ ಇಲ್ಲದ ಕ್ಲಿನಿಕ್ಗೆ ಬಿಬಿಎಂಪಿ ಬೀಗ, ಔಷಧಿ ವಶಪಡಿಕೆ. ಇಂದಿರಾನಗರ ಪೊಲೀಸರ ದಾಳಿ, ನಕಲಿ ವೈದ್ಯರ ವಿರುದ್ಧ ಪ್ರಕರಣ ದಾಖಲು. ಬೆಂಗಳೂರಿನ ಇಂದಿರಾನಗರದ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಲ್ಮಾಸ್ ಸಿದ್ಧ ಹೋಮಿಯೋಪತಿ ಕ್ಲಿನಿಕ್ನ ಭ್ರಷ್ಟಾಚಾರ ಮತ್ತು ಕರ್ಮಕಾಂಡ ಬೆಳಕಿಗೆ ಬಂದಿದೆ. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ 18ನೇ ಕ್ರಾಸ್ ಲಕ್ಷ್ಮೀಪುರ ಮೇನ್ ರೋಡ್ನಲ್ಲಿ ತಮಿಳುನಾಡಿನ ಚೆನ್ನೈ ಮೂಲದ ವೇಲೆಯಾರನ್ ಅವರ ಒಡೆತನದಲ್ಲಿ ಈ ಕ್ಲಿನಿಕ್ ಹಲವು ವರ್ಷಗಳಿಂದ ನಡೆದುಕೊಂಡು ಬರುತ್ತಿತ್ತು. ಈ ಕ್ಲಿನಿಕ್ಗೆ ಆಗಮಿಸುತ್ತಿದ್ದವರು ಹೆಚ್ಚಿನವರು ವಯಸ್ಸಾದ ಹಾಗೂ ಕೈ ಕಾಲು ನೋವಿನಿಂದ ಬಳಲುತ್ತಿದ್ದ ಅಮಾಯಕ ವ್ಯಕ್ತಿಗಳು. ಯಾವುದೇ ರೋಗವಿದ್ದರೂ ವಾಸಿ ಮಾಡುತ್ತೇವೆ ಎಂದು ಸುಳ್ಳು ಭರವಸೆ ನೀಡಿ ಒಂದು ಸಣ್ಣ ಬಾಟಲಿ ಔಷಧಿಗೆ ಸಾವಿರಾರು ರೂಪಾಯಿ ವಸೂಲಿ ಮಾಡಲಾಗುತ್ತಿತ್ತು. ನೀಡುತ್ತಿದ್ದ ಔಷಧಿಗಳ ಮೇಲೆ ಲೇಬಲ್, ಅವಧಿ ದಿನಾಂಕ, ಎಕ್ಸ್ಪೈರಿ ಅಥವಾ ಎಂಆರ್ಪಿ ದರ ಯಾವುದೂ ನಮೂದಿಸಿರಲಿಲ್ಲ. ಮಾತಾಡಬೇಡ ಅಂತ ಹೇಳೋದಕ್ಕೆ ನೀವ್ಯಾರು? ಡಾಕ್ಟರ್ ರತ್ನೇಶ್, ನೀನು ನನಗೆ ಮಾತಾಡಬೇಡ ಅಂತ ಹೇಳೋ ಅಥಾರಿಟಿ ಇಲ್ಲ. ನಾನು ಮಾತಾಡೋದಕ್ಕೆ ಇಲ್ಲಿ ಬಂದಿರೋದು. ನೀವು ಹೊಡೆದಿ ಬಡ್ದಿ ಎದುರಿಸಿ ಓಡಿಸ್ಬಿಟ್ರೆ ಅಮಾಯಕರು ಹೊರಟೋಗ್ಬಿಡ್ತಾರೆ. ಇದೆಲ್ಲ ತಗೊಂಡ್ರಿ, ನಮ್ಗೆ ಕೊಟ್ಟಿರೋದಿದೆಲ್ಲ. ಇಲ್ಲಿ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರು ಕೇರಳ ಮೂಲದವರಾಗಿದ್ದು, ಕನ್ನಡ ಬಾರದ ಕಾರಣದಿಂದ ಕನ್ನಡಿಗರನ್ನು ಮೋಸ ಮಾಡುತ್ತಿದ್ದಾರೆ ಎಂಬ ಅನುಮಾನ ಮೂಡಿತು. ಈ ವಿಷಯವನ್ನ ಪತ್ತೆ ಹಚ್ಚಲು ನಮ್ಮ ಭೂಮಿ ಟಿವಿ ತಂಡ ಕ್ಲಿನಿಕ್ಗೆ ಭೇಟಿ ನೀಡಿದಾಗ ಅಲ್ಲಿ ನಡೆಯುತ್ತಿದ್ದ ಕರ್ಮಕಾಂಡ ಬಯಲಾಯಿತು. ಹೇಳ್ತಾ ಇದಾರೆ ಮೀಡಿಯಾದವರು ಕೇಳಂಗೆ ಇಲ್ವಂತೆ, ಅವ್ರದೆಲ್ಲ ತಮಿಳ್ನಾಡದೆ ಅಂತೆ, ಅವ್ರ ತಮಿಳ್ನಾಡು ಮೀಡಿಯಾದವ್ರು ಅಂತೆ, ಅವ್ರದ್ ಮಾತ್ರ ಇಲ್ಲಿ ನಡಿಬೇಕಂತೆ, ನಮ್ದೇನು ನಡೆಯಂಗಿಲ್ಲ. ನೀವ್ಯಾರು ಬಂದ್ ಕೇಳೋದಕ್ಕೆ ಅಂತ ಕೇಳ್ತಾ ಇದಾರೆ ಇವ್ರು ನಮ್ಗೆ. ನಮ್ಮ ತಂಡದ ಸದಸ್ಯರು ಪ್ರಶ್ನಿಸಿದಾಗ ಅಲ್ಲಿ ಕೆಲಸ ಮಾಡುತ್ತಿದ್ದ ಡಾಕ್ಟರ್ ರತ್ನೇಶ್ ಆಕ್ರೋಶದಿಂದ ವರದಿಗಾರರ ಮೇಲೆ ಹಲ್ಲೆ ಮಾಡಲು ಮುಂದಾಗಿ ರಿಪೋರ್ಟರ್ ಭರತ್ ಅವರ ಮೊಬೈಲ್ ಹೊಡೆದು ಹಾಕಿದರು. ತಕ್ಷಣವೇ ತಂಡದವರು ಪೊಲೀಸ್ ಸಹಾಯವಾಣಿ 112ಗೆ ಕರೆ ಮಾಡಿ ಪೊಲೀಸರ ನೆರವು ಪಡೆದರು. ಇಂದಿರಾನಗರ ಪಿಎಸ್ಐ ಸುದರ್ಶನ್ ಸ್ಥಳಕ್ಕೆ ಧಾವಿಸಿ ಈ ಕ್ಲಿನಿಕ್ಗೆ ಸರ್ಕಾರಿ ಪರವಾನಗಿ ಇಲ್ಲದಿರುವುದು ದೃಢಪಟ್ಟ ಕಾರಣ ಬಿಬಿಎಂಪಿ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿದರು. ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅತ್ಯಧಿಕ ದರದಲ್ಲಿ ಮಾರಾಟವಾಗುತ್ತಿದ್ದ ಎಲ್ಲಾ ಔಷಧಿಗಳನ್ನು ವಶಪಡಿಸಿಕೊಂಡು ಕ್ಲಿನಿಕ್ಗೆ ಬೀಗ ಹಾಕಿದರು. ಕಂಪ್ಲೇಂಟ್ ಇಲ್ಲ ಅಂದ್ಕೊಳ್ಳಿ 50 ವರ್ಷ ಬೇಕಾದ್ರೆ ನಡೆಸೋದು ಅನ್ನೋದಿಲ್ಲ, ಅದೆಲ್ಲ ಇದೆ. ಅದಕ್ಕೂ ಸಂಬಂಧ ನಾನು ಹೇಳೋದಿಷ್ಟೇ, ಈಗೆಲ್ಲ ನಾನು ಕೇಳ್ತದ್ದು ಇಷ್ಟೇ. ಒಂದು, ಇವ್ರಿಗೆ GST ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಆಯ್ತಾ, ಒಂದು ಇದನ್ನ ನಾವು ಚೆಕ್ ಮಾಡೋಣ. ಒಂದು, ಎರಡನೇದು ಆಯುರ್ವೇದ ಯುನಾನಿ ವೈದ್ಯರು ಮಾಡಲಿ ಅಂತ ಅಲ್ಲಿಂದ ಒಂದು ತೊಗೊಂಡಿದ್ದಾರೆ, ಅದೊಂದಿದೆ. ಮೂರನೇದು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ 3 ಇದೆ ಆಯ್ತಾ. ನೆಕ್ಸ್ಟ್ ನಾನೀಗ ಅದಕ್ಕೆ BBMP ಹೇಳ್ತೀನಿ, ಮಾತಾಡಿದೆ ಅವ್ರು ಯಾರು ನೋಡ್ತೀನಿ ಅಂತ ಹೇಳಿದ್ರು, ಅವ್ರನ್ನ ಚೆಕ್ ಮಾಡ್ತಾರೆ. ಸರಿ ಅಂತ ಅವರು ಲೈಸೆನ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ನಾವೇನು ನನಗೇನು ಸಂಬಂಧ ಇದೆ. ಅಲ್ಲಮ್ಮ, ನೀವು ಜನಸಾಮಾನ್ಯರು ಬರ್ತಾರೆ ಇಲ್ಲಿ, ಎಲ್ಲ ಅವರೇ ಬರ್ತಾರೆ ಅಂತ ಹೆಂಗೆ ಹೇಳ್ತೀರಾ? ನಾರ್ಮಲ್ ಮನುಷ್ಯರು ಬರ್ತಾರೆ. ತುಂಬಾ ವಯಸ್ಸಾಗಿರೋ ಅಂತವ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ತಗೊಂಡೋಗಿದ್ದಾರೆ. ನಾವು ಬಂದು 3 ಅವರ್ಸ್ ಆಯ್ತು ಇಲ್ಲಿ ಕೂತ್ಕೊಂಡು. ಮೆಡಿಸಿನ್ ಕಮ್ಮಿ ಅಂದ್ರೂ ನಮ್ದು ಒಂದು 16ನೇ ಬರ್ಕೊಂಡಿದ್ದೀವಿ. ಇದು ಎಕ್ಸ್ಟರ್ನಲ್ ಯೂಸ್ ಅಂತಾನೂ ಹಾಕಿಲ್ಲ, ಅಟ್ಲೀಸ್ಟ್ ಅದು ಇದು ಪೇನ್ ಕಿಲ್ಲರ್ ಅಂತಾನೂ ಹಾಕಿಲ್ಲ. ತಲೆನೋವು ಕೊಟ್ಟಿದ್ದೆ ನಮ್ಗೆ. ಇದು ಪ್ರಾಬ್ಲಮ್ ಆದ್ರೆ ಯಾರು ಜವಾಬ್ದಾರಿ? ಆಯ್ತು, 4,500,000 ಕೊಟ್ಬಿಟ್ಟು 10 ಮಾತ್ರ ನೋಡಿ ಅದು ಕೊಡಿ ಸರ್, ನಮ್ಗೆ ಕೊಟ್ಟದ್ ಬಿಲ್. ಸಿದ್ಧದಲ್ಲಿ ಇಷ್ಟು ಕಾಸ್ಟ್ಲಿ ಇದೆ? ಐ ನೆವರ್. ಅಲ್ಲ, ಸಿದ್ಧದಲ್ಲಿ ಇಷ್ಟು ಕಾಸ್ಟ್ಲಿ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ತುಂಬಾ ಜಾಸ್ತಿ. ಅಲ್ಲ, ಏನೇ ಆದ್ರೂ ಕೂಡ ಅಲೋಪತಿಕಲ್ ಇಷ್ಟೊಂದಿಲ್ಲ, ಆಯುರ್ವೇದಿಕಲ್ ಇಷ್ಟೊಂದಿಲ್ಲ, ಯುನಾನಿಯಲ್ಲಿ ಇಷ್ಟೊಂದಿಲ್ಲ, ಹುಕಂ ಸಿದ್ಧದಲ್ಲಿ ಇಷ್ಟೊಂದಿಲ್ಲ. ಆಯ್ತು, ಬನ್ನಿ ಕ್ಲೋಸ್ ಮಾಡಿ ಬನ್ನಿ. ಟೋಟಲ್ 9,000 ಚಿಲ್ಲರೆ ಮೇಡಮ್ ನಮ್ಗೆ ಬಿಲ್ ಮಾಡಿರೋದು ಇವರು. ಇದೊಂದು ತಗೊಂಡ್ಬಿಡಿ, ನಂಗೊಂದು ಕೊಡಿ. ಇದೆಲ್ಲ ವಾಟ್ ಕೈಂಡ್ ಆಫ್ ಮೆಡಿಸಿನ್ಸ್ ಇದು?
ನಮ್ಗೆ ಎಕ್ಸ್ಪ್ಲೇಷನ್ ಕೊಡಿ ಇವೆಲ್ಲ ಏನಂತಲೇ ಗೊತ್ತಾಗ್ತದೆ. ತಗೊಳ್ಳಿ ಮೇಡಮ್, ಎಲ್ಲವೂ ತಗೊಳ್ಳಿ, ಎಲ್ಲವನ್ನು ತಗೊಳ್ಳಿ. ನೀವು ಏನಕ್ಕೆ ಯೂಸ್ ಮಾಡ್ತಾರ ಅಂತಾನೂ ಗೊತ್ತಾಗಲ್ಲ. ಓಕೆ ಲೆಟರ್ಡ್ ಉಂಟು, ಖಾಲಿ ಲೆಟರ್ಡ್ ಅಂದ್ಕೊಳ್ಳಿ. ಇಲ್ಲಿದೆ. ನಾವು ವಿ ವಿಲ್ ರೈಟ್ ದ ಲೆಟರ್ ಟು ದ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ಅವ್ರು ಬಂದು ನಿಮಗೆ ಅಗೇನ್ ದೇ ವಿಲ್ ಟೇಕ್ ಆ್ಯಕ್ಷನ್. ಸೊ ನೀವು ಕ್ಲೋಸ್ ಮಾಡಿ. ಇದು ಕವರ್ ಕೊಡ್ತೀರಾ? ಓಕೆ ಹಾಕಿ ಕೊಡಿ. ಈ ಕೊಡಿ. ಸರಿ ಸರ್. ಇದೇ ವೇಳೆ ಆಲ್ಮಾ ಸಿದ್ಧ ಕ್ಲಿನಿಕ್ಗೆ ಕೆಪಿಎಂಇಎ ಪರವಾನಗಿ ಸಹ ಇಲ್ಲದಿರುವುದು ಬಹಿರಂಗವಾಯಿತು. ನಮ್ಮ ಭೂಮಿ ಟಿವಿ ತಂಡ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೂ ಕೂಡ ದೂರು ಸಲ್ಲಿಸಿದ್ದು, ಸದ್ಯ ಡಾಕ್ಟರ್ ರತ್ನೇಶ್ ವಿರುದ್ಧ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನೀವು ಎಲ್ಲೇ ಹೊರಗಿಂದ ಬಂದ್ರೆ ಲೋಕಲ್ ಬಿಬಿಎಂಪಿ ಇಂದ ಪರ್ಮಿಷನ್ ತಗೋಬೇಕು. ಇದು ವ್ಯಾಲಿಡ್ ಇಲ್ಲ, ಕರ್ನಾಟಕ ವ್ಯಾಲಿಡ್ ಇಲ್ಲ ಸರ್. ಇದು ತಮಿಳುನಾಡು. ಅದು ತಮಿಳುನಾಡು ಇದೆ. ಓಕೆ, ನೀವು ಇಲ್ಲಿ ತಮಿಳುನಾಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅಲ್ಲ ಸರ್, ಇದು ನಿಮ್ದು ತಮಿಳುನಾಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ನಮ್ಮ ಕರ್ನಾಟಕದ ಏನಿದೆ ಅದು ಕೊಡಿ. ನೀವು ತಮಿಳುನಾಡು ಕೊಟ್ರೆ ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಮಾಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕೊಡ್ತೀವಿ ಸರ್. ಇಲ್ಲಿ ತಂದು ಇಫ್ ಯು ಆರ್ ರನ್ನಿಂಗ್ ಎನಿ ಲೈಕ್ ಆಕ್ಟಿವಿಟೀಸ್, ನೀವು ಹೆಲ್ತ್ ಇರ್ಬೋದು, ಏನೇ ಕಮರ್ಷಿಯಲ್ ಆಕ್ಟಿವಿಟೀಸ್, ನೀವು ಲೈಸೆನ್ಸ್ ತಗೋಬೇಕು ಅಥವಾ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಈ ತಮಿಳುನಾಡು ರಿಜಿಸ್ಟ್ರೇಷನ್ ಅಲ್ವಾ? ಸೊ ಇಲ್ಲಿ ನೀವು ಕರ್ನಾಟಕದಲ್ಲಿ ನಿಮ್ಮ ಆಫೀಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಲ್ಲ. ಇಂಥ ಆಫೀಸ್ ಇದೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ? ರಿಜಿಸ್ಟ್ರೇಷನ್ ತಗೋಬೇಕಲ್ಲ ನೀವು. ಬಿಬಿಎಂ ಇದು ನಮ್ಗೆ ಗೊತ್ತಿಲ್ಲ. ಬಿಬಿಎಂಪಿ ಒಂದೇ ಅಲ್ಲ, ಸ್ಟಾರ್ಟಿಂಗ್ ಎನಿ ಶಾಪ್ ಹಿಯರ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಇದೆ, ಬಿಬಿಎಂಪಿ ಇದೆ, ಕರ್ನಾಟಕ ಸರ್ಕಾರದ ಇದಿದೆ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇದೆ. ಇದು ಆಯುಷ್ ಅಲ್ಲಿ ಬರುತ್ತಾ ನಿಮ್ದು? ಆಯುಷ್ ಅಲ್ಲಿ ಬಂದ್ಮೇಲೆ ತಗೋಬೇಕಲ್ವಾ? ಸಿದ್ಧ ಅನ್ನೋದು ಒಂದು ಆಯುಷ್ ಅಲ್ಲಿ ಬರುತ್ತಲ್ವಾ? ಸೊ ಮತ್ತೆ ಇಲ್ಲಿ ಯಾಕೆ ನೀವು ತಗೊಂಡಿಲ್ಲ? ಬೇರೆ ರಾಜ್ಯದಿಂದ ಬಂದಿದ್ದನ್ನ ಅದನ್ನ ಯಾಕೆ ತೋರಿಸ್ತೀರಾ? ಕರ್ನಾಟಕದಲ್ಲೂ ಆಯುಷ್ ಸಿದ್ಧ ಇದೆ ಕರ್ನಾಟಕ. ಓಕೆ, ಒಂದು ಹಾರ್ಡ್ ಕಾಪಿ ಕೊಡಿ. ದಿಸ್ ಇಸ್ ಡಾಕ್ಟರ್ ಸರ್ಟಿಫಿಕೇಟ್ ಅಷ್ಟೇ ಮೇಡಮ್. ಅದು ಕರ್ನಾಟಕ. ಇದು ನಿಮ್ದ? ಆಯ್ತು. ಇದು ಆಯುರ್ವೇದಿಕ್ ಅಂಡ್ ಯುನಾನಿಯಲ್ಲಿ ನೀವು ಸರ್ಟಿಫೈ ಮಾಡಿದ್ದೀರಾ, ರಿಜಿಸ್ಟ್ರೇಷನ್ ಮಾಡಿದ್ದೀರಾ? ಮತ್ತೆ ಅವ್ರದ್ದು ಮಾತ್ರ ಅದು, ಕ್ಲಿನಿಕ್ಗೆ ಏನಿಲ್ಲ ಮೇಡಮ್. ಅಲ್ಲ, ಇವರು ಡಾಕ್ಟರ್ ಅಂತ ಅವ್ರು ಡಾಕ್ಟರ್ ಸರಿ ಇದೆ. ಡಾಕ್ಟರ್ದಲ್ಲ, ಇದು ಅಡ್ರೆಸ್ ಮಾಡಬೇಕು. ಅವ್ರದ್ದು ಸರ್. ಮ್ಯಾಚ್ ಮಾಡಿ ನೀವೇನಾ? ನೀವೀಗ ಕಾಸ್ಟ್ ವೈಸ್ ಎಲ್ಲ ನೀವು ಹಾಕಬೇಕು. ನಮಗೆ ನಿಮ್ಮ ಕಡೆ ನೀವೇನೋ ಒಂದು ಇಷ್ಟ ಬಂದು ನಮಗೆ ಮಾಡಿ ಕೊಡ್ತೀನಿ ಅಂದರೂ ಕೂಡ ಅದಕ್ಕೆ ವ್ಯಾಲ್ಯೂ ಇದೆಯಲ್ಲ, ವ್ಯಾಲ್ಯೂ ಇದೆಯಲ್ಲ ಸರ್. ಎನಿ ಮೆಡಿಸಿನ್ಸ್ಗೂ ವ್ಯಾಲ್ಯೂ ಇದೆ. ಅದಕ್ಕೆ ನೀವು ಏನೇ ಇದ್ರೂ ಡೇಟ್ ಅಂಡ್ ಎಕ್ಸ್ಪೈರಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇದು ದೆನ್ ಲೇಬಲಿಂಗ್ ಮಾಡಬೇಕು, ಏನು ಮೆಡಿಸಿನ್ ಅಂತ, ಅದಕ್ಕೆ ವಾಟ್ ಇಂಗ್ರೀಡಿಯೆಂಟ್ಸ್ ಯು ಹ್ಯಾವ್ ಆಡೆಡ್ ಅಂತ ಅದು ಕೂಡ ಮೆನ್ಷನ್ ಮಾಡಬೇಕು. ಪ್ಲಸ್ GST ಇದೆಯಾ? ಪ್ಲಸ್ ಪ್ರೈಸು ಕೂಡ ನೀವು ಹಾಕಬೇಕು. ಪ್ರೈಸು ನೀವು ಮೆನ್ಷನ್ ಮಾಡಲೇಬೇಕು. ಅದರ್ವೈಸ್ ನಿಮಗೆ ಗೊತ್ತಾಗೋದು ಹೇಗೆ? ಈಗ ತೊಗೊಂಡವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾನು ಪ್ರಶ್ನೆ ಮಾಡ್ತಾರಲ್ಲ ಅವರು. ಈಗ ಮೇನ್ ಆಗಿ ಮೇಡಮ್ ಇರೋದ್ರೆ KPMB ಮತ್ತೆ BBMP ರಿಜಿಸ್ಟ್ರೇಷನ್ ಇರಲ್ಲ. ಅದನ್ನ ಅದ್ರ ಫರ್ದರ್ ಅದ್ರ ಬಗ್ಗೆ ಆಕ್ಷನ್ ಏನು ಮಾಡ್ತೀರಾ ನೋಡಿ. ಆಯುರ್ವೇದ ತಮಿಳುನಾಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಕರ್ನಾಟಕದಲ್ಲಿ ಸೇಲ್ ಮಾಡೋಕ್ಕೆ ಇಲ್ಲೇನು ಪ್ರಾಪರ್ ಡಾಕ್ಯುಮೆಂಟೇಶನ್ ಏನಾಗಬೇಕು ಇಂಥ ಮೆಡಿಸಿನ್ ಇಲ್ಲಿ ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿ ಇಲ್ಲಿ ಕೂಡ ನೀವು ಲೈಸೆನ್ಸ್ ತಗೊಳ್ಬೇಕು.